ಇವತ್ತಿನ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ನೆಟ್ ಬ್ಯಾಂಕಿಂಗನ್ನು ನಾವು ಹೇಗೆ ರಿಜಿಸ್ಟರ್ ಮಾಡಬೇಕು, ಮೊದಲನೇದಾಗಿ ಯಾವ ರೀತಿಯಾಗಿ ಒಂದು ಪಿನ್ನನ್ನು ಸೆಟ್ ಮಾಡಬೇಕು, ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಮತ್ತು ಎಲ್ಲ ರೀತಿಯಾದ ಒಂದು ಪಿನ್ನನ್ನು ಹೇಗೆ ಸೆಟ್ ಮಾಡಬೇಕು ಎಲ್ಲ ಡೀಟೇಲ್ಸನ್ನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೀವು ಹೋಗಿ ನೋಡ್ಬೋದು. ಮೊದಲಾಗಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲಾಗಿ ಇಲ್ಲಿ ನೆಟ್ ಬ್ಯಾಂಕಿಂಗ್ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರಬೇಕು, ಅದಕ್ಕೆ ಪಿನ್ ಕೂಡ ಸೆಟ್ ಇರಬೇಕು. ಆ ಎಲ್ಲ ವಿಡಿಯೋಗಳು ಮಾಡಿದ್ದೇನೆ, ನೋಡಿ ಬನ್ನಿ. ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲಾಗಿ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ಇಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆರ್ ರಿಸೆಟ್ ಲಾಗಿನ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಬೇಡಿ. ಇಲ್ಲಿ ಕಡೆಗಡೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೋ ಆ ಅಗ್ರಿ ಅಂತ ಕ್ಲಿಕ್ ಮಾಡಿ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕರೆಂಟ್ ಅಥವಾ ಸೇವಿಂಗ್ ಅಕೌಂಟಿನ ಒಂದು ನಂಬರ್ ಹಾಕಿ, ನಿಮ್ಮ 16 ಡಿಜಿಟ್ ATM ಕಾರ್ಡ್ ನಂಬರನ್ನು ಹಾಕಿ, ಅಂದರೆ ಡೆಬಿಟ್ ಕಾರ್ಡು, ಮತ್ತು ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ. ಅದಾದ ನಂತರ ಇಲ್ಲಿ ಕಸ್ಟಮರ್ ಐ ಡಿಯನ್ನು ಹಾಕಬೇಕು. ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀರೋ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ಅದನ್ನು ಹಾಕಿ, ಬರಲಿಲ್ಲ ಅಂದರೆ ರೀಜನ್ರೇಟ್ ಕೂಡ ಮಾಡ್ಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಲಾಗಿನ್ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಅದೇ ಸೇಮ್ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಲಾಗಿನ್ ಪಾಸ್ವರ್ಡ್ ಯಾವ ರೀತಿಯಾಗಿ ಇರಬೇಕಂದ್ರೆ 8ರಿಂದ 12 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಅಪ್ಪರ್ ಕೇಸ್ ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ಗೆ ಇರಬೇಕು. ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಇರಬೇಕು. ಅದು ನಿಮ್ಮ ನೇಮು ಮತ್ತು ನಿಮ್ಮ ಒಂದು ಇಷ್ಟವಾದ ನಂಬರು ಮತ್ತು ಒಂದು ಕ್ಯಾರೆಕ್ಟರ್ಸ್ ಇರಬೇಕು. @ ಸ್ಟಾರು, ಡಾಲರು, ಎಕ್ಸ್ಕ್ಲಮೇಟರಿ ಮಾರ್ಕು, ಈ ರೀತಿಯಾದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. 8 ಅಕ್ಷರಗಳ ಮೇಲೆ ಇರಬೇಕು, 12 ಅಕ್ಷರಗಳ ಒಳಗಿರಬೇಕು. ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಒಂದು ನಂಬರ್ ಇರಬೇಕು ಮತ್ತು ಒಂದು ಕ್ಯಾರೆಕ್ಟರ್, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. @ ಸ್ಟಾರು. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಒಂದು 5 ಕಂಟಿನ್ಯೂಸ್ ಕ್ಯಾರೆಕ್ಟರ್ಸ್ ಇರಬಾರ್ದು. ಮತ್ತು ಯಾವುದೇ ಐಡೆಂಟಿಕಲ್ ಕ್ಯಾರೆಕ್ಟರ್ಸು ಸೇಮ್ ಆಗಿರ್ಬೋದು. ಮತ್ತು ಟ್ರಾನ್ಸಾಕ್ಷನ್ ಪಾಸ್ವರ್ಡು ಮತ್ತು ಈ ಪಾಸ್ವರ್ಡು ಚೇಂಜ್ ಇರಬೇಕು. ನೀವೇನಾದರೂ ಮತ್ತೆ ನೀವು ಹಳೆ ಯೂಸರ್ ಆಗಿದ್ದರೆ ಮತ್ತೆ ನೀವು ರಿಸೆಟ್ ಮಾಡ್ತಾಯಿದ್ರೆ ಪ್ರೀವಿಯಸ್ 3 ಪಾಸ್ವರ್ಡ್ ಕೂಡ ಇರಬಾರ್ದು. ನಾವು ಮೊದಲೇದಾಗಿ ಮಾಡ್ತಾಯಿದ್ದೇವೆ, ಅದಕ್ಕೆ ಸರಿಯಾಗಿ ಇಡಿ. ಎರಡವನ್ನು ಎಂಟರ್ ಮಾಡಿ, ಸೇಮ್ ಆಗಿರಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈಗ ಒಂದು ನಮ್ಮ ನೆಟ್ ಬ್ಯಾಂಕಿಂಗ್ ID ಕ್ರಿಯೇಟ್ ಆಗಿರುತ್ತದೆ. ಇಲ್ಲಿ ನಾನು ಅದನ್ನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ ಆಗಿ. ಇಲ್ಲಿ ಇರುತ್ತೆ ಅದನ್ನು ನೋಟ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಇಲ್ಲಿ ಲಾಗಿನ್ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮಗೆ ಯೂಸರ್ ID ಸಿಕ್ಕುತ್ತಲ್ಲ ಅದು, ಮತ್ತು ನೀವು ಏನು ಪಾಸ್ವರ್ಡ್ ಇಟ್ಟಿರ್ತೀರಲ್ಲ, ಇಲ್ಲಿ ಯೂಸರ್ ID ಇಲ್ಲಿ ಅದನ್ನ ಯೂಸರ್ ID ಹಾಕಿ, ಪಾಸ್ವರ್ಡ್ ಇಲ್ಲಿ ಪಾಸ್ವರ್ಡ್ ಹಾಕಿ, ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀರೋ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲಾಗಿ ಇಲ್ಲಿ ನಿಮ್ಮ ಒಂದು ಅಸೆಟ್ಸ್ ಆಗಿರ್ಬೋದು, ಅಂದರೆ ಒಂದು ಸೇವಿಂಗ್ ಅಕೌಂಟ್ ಇರ್ಬೋದು, ಡೆಪಾಸಿಟ್ ಇರ್ಬೋದು, ಎಲ್ಲ ರೀತಿಯಾದ ಬ್ಯಾಲೆನ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಮೊದಲಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ನಾವು ಸೆಟ್ ಮಾಡಬೇಕು. ಅದು ನಿಮಗೆ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಕಾಣ್ತಾ ಇದೆಯಲ್ಲ, ಮೇಲ್ಗಡೆ ಒಂದು ಮನುಷ್ಯನ ಚಿತ್ರ, ಅದರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಅದನ್ನ ಕ್ಲಿಕ್ ಮಾಡ್ತೀರೋ ಇಲ್ಲಿ ಜನರೇಟ್ ನ್ಯೂ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಜನರೇಟ್ ನ್ಯೂ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತಿರಲ್ಲ, ಟ್ರಾನ್ಸಾಕ್ಷನ್ ಪಾಸ್ವರ್ಡು, ಇದು ಟ್ರಾನ್ಸಾಕ್ಷನ್ ಪಾಸ್ವರ್ಡು ಮತ್ತು ಲಾಗಿನ್ ಪಾಸ್ವರ್ಡು ಬೇರೆ ಇರಬೇಕು. ಯಾಕಂದರೆ ಇದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನೀವು ಓಪನ್ ಮಾಡಿ ನೀವು ಯಾರಿಗಾದರೂ ಹಣ ಕಳಿಸ್ತಾ ಇದ್ದರೆ, ಇನ್ನಿತರದ ಒಂದು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾಯಿದ್ರೆ ಇದೇ ಪಾಸ್ವರ್ಡನ್ನು ನೀವು ಎಂಟರ್ ಮಾಡಬೇಕು. ಅದಕ್ಕೆ ಇದನ್ನ ಸಪ್ರೇಟಾಗಿ ನೀವು ಒಂದು ಎಲ್ಲಾದರೂ ಬರೆದಿಟ್ಕೊಳ್ಳಿ ಅಥವಾ ನೆನಪಿಟ್ಕೊಳ್ಳಿ. ಇಲ್ಲಿ ಡೆಬಿಟ್ ಕಾರ್ಡ್ ನಿಮಗೆ ಬೇಕೇ ಬೇಕು. ನಾನು ಮೊದಲೇ ಹೇಳಿದ್ದೆ, ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಮುಖಾಂತರ ನಾವು ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ಡ್ ನಂಬರ್ ಶೋ ಆಗುತ್ತೆ. ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಆ ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಹಾಕಿ, ಮತ್ತು ಎಕ್ಸ್ಪೈರ್ ಮಂತು ಫಾರ್ಮೆಟು ಮತ್ತು ಇಯರನ್ನು YYYY ಫಾರ್ಮೆಟ್ 4 ಅಂಕೆಗಳನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾರೋ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೆ OTP ಸೆಂಡ್ ಮಾಡ್ತಾರೆ. ಅದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ನೋಡ್ಬೋದು. ಇಲ್ಲಿ ನ್ಯೂ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮತ್ತು ಅದೇ ಸೇಮನ್ನು ಇಲ್ಲಿ 2 ಸರ್ತಿ ಎಂಟರ್ ಮಾಡಬೇಕು. ಇಲ್ಲಿ ಕೂಡ ನಿಮಗೆ ಸೇಮ್ ಹೇಗೆ ನೀವು ಲಾಗಿನ್ ಪಾಸ್ವರ್ಡನ್ನು ಸೆಟ್ ಮಾಡಿದ್ರಲ್ಲ ಅದೇ ರೀತಿಯಾದ ಒಂದು ಬೇರೆ ಇರ್ಬೋದು. ನಾನು ಹೇಳೋದೇನೆಂದರೆ ಅಲ್ಲಿ ಏನು ಇಟ್ಟಿರ್ತೀರಲ್ಲ ಅದೇ ಸೇಮ್ ಇಟ್ಕೊಳ್ಳಿ. ಆದರೆ 5 ವರ್ಡ್ಗಳು ಇಲ್ಲಿ ಐಡೆಂಟಿಕಲ್ ಆಗಬಾರ್ದು. ಅದಕ್ಕೆ ಏನು ಮಾಡಿ, ಒಂದು ಅಲ್ಲಿ @ ಇಟ್ಟಿದ್ರೆ ಇಲ್ಲಿ ಹ್ಯಾಶ್ ಇಡಿ, ಅಲ್ಲಿ ಒಂದು ಚೇಂಜ್ ಮಾಡ್ಬೋದು ನೀವು ಈಸಿಯಾಗಿ. ನೀವು ಟ್ರೈ ಮಾಡಿ ನೋಡಿ. ಎಲ್ಲವನ್ನು ಸೆಟ್ ಮಾಡಿದ ನಂತರ ಇಲ್ಲಿ ಎಕ್ಸಲೆಂಟ್ ಮತ್ತು ಇಲ್ಲಿ ಎಲ್ಲ ಗ್ರೀನ್ ಮಾರ್ಕ್ ಬಂದರೆ ಮಾತ್ರ ಇದನ್ನು ನೀವು ಸೆಟ್ ಮಾಡೋಕ್ಕಾಗೋದು. ಎಲ್ಲವನ್ನು ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಸೆಟ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ಕಂಪ್ಲೀಟಾಗಿ ನಿಮ್ಮದು ಒಂದು ನೆಟ್ ಬ್ಯಾಂಕಿಂಗ್ ರೆಡಿ ಆಗಿರುವಂಥದ್ದು. ನಾನು ಮುಂದಿನ ವಿಡಿಯೋದಲ್ಲಿ ಈ ನೆಟ್ ಬ್ಯಾಂಕಿಂಗ್ನಲ್ಲಿ ಯಾವ ರೀತಿಯಾಗಿ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು,
ಎಷ್ಟು ಟ್ರಾನ್ಸ್ಫರ್ ಮಾಡ್ಬೋದು ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಮೊಬೈಲ್ ಬ್ಯಾಂಕಿಂಗು ಮತ್ತು ಈ ಅಕೌಂಟ್ ಒಂದು ಝೀರೋ ಬ್ಯಾಲೆನ್ಸ್ ಆಗಿರುತ್ತದೆ. ಎಲ್ಲ ಕಂಪ್ಲೀಟ್ ಪಾರ್ಟ್ ವೈಸ್ ಸಿರೀಸನ್ನು ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇದೇ ರೀತಿಯಾದ ಒಂದು ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.